ನಮಸ್ಕಾರ. ಕರ್ನಾಟಕದಲ್ಲಿ ಈಗ ನಡೆಯುತ್ತಿರುವ ಬೃಹತ್ ಮತದಾರರ ಪಟ್ಟಿ ಪರಿಷ್ಕರಣೆ ಅಂದರೆ ಎಸ್ಐಆರ್ ಮೆಗಾ ಆಪರೇಷನ್ ಬಗ್ಗೆ ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ ಬನ್ನಿ. ನಿಮ್ಮ ಮತದಾನದ ಹಕ್ಕು ಸುರಕ್ಷಿತವಾಗಿದೆ ಅಂತ ಅನ್ಕೊಂಡಿದ್ದೀರಾ? ಖಂಡಿತ ಇಲ್ಲ. ನಿಮ್ಮ ವೋಟರ್ ಐಡಿ ಸ್ಟೇಟಸ್ ಈಗಲೇ ಚೆಕ್ ಮಾಡೋದು ಬಹಳ ಮುಖ್ಯ. ಯಾಕೆಂದ್ರೆ ಬರೋಬ್ಬರಿ 24 ವರ್ಷಗಳ ನಂತರ ನಮ್ಮ ರಾಜ್ಯದಲ್ಲಿ ಈ ಮಟ್ಟದ ಮನೆ ಮನೆಗೆ ಭೇಟಿ ನೀಡುವ ಬೃಹತ್ ಮತದಾರರ ಪರಿಶೀಲನೆ ನಡೀತಾ ಇದೆ. ಚುನಾವಣಾ ಆಯೋಗವೇ ಖುದ್ದಾಗಿ ಪ್ರತಿಯೊಬ್ಬ ಮತದಾರರ ಮಾಹಿತಿಯನ್ನ ಭೌತಿಕವಾಗಿ ಪರಿಶೀಲಿಸುವ ಈ ಮಹತ್ವದ ಪ್ರಕ್ರಿಯೆಯನ್ನ ಸರ್ ಆಪರೇಷನ್ ಅಂತ ಕರೀತಾರೆ. ನೀವು ಆನ್ಲೈನಲ್ಲಿ ಅಪ್ಲೈ ಮಾಡುವ ಬದಲು ಈ ಬಾರಿ ಅಧಿಕಾರಿಗಳೇ ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಮಾಹಿತಿ ಪರಿಶೀಲಿಸುತ್ತಾರೆ. ಇದು ಯಾಕೆ ಬೇಕು ಅಂದ್ರೆ ರಾಜ್ಯದ ಸುಮಾರು 86 ಲಕ್ಷ ಅನುಮಾನಾಸ್ಪದ ಮತ್ತು ನಕಲಿ ವೋಟರ್ ಕಾರ್ಡುಗಳನ್ನ ಪಟ್ಟಿಯಿಂದ ತೆಗೆದುಹಾಕಬೇಕಿದೆ. ಜುಲೈ ತಿಂಗಳಲ್ಲಿ ಮನೆ ಮನೆಗೆ ಭೇಟಿ ನೀಡಲಾಗುತ್ತದೆ. ಅಕ್ಟೋಬರ್ ತಿಂಗಳಲ್ಲಿ ಫೈನಲ್ ಮತದಾರರ ಪಟ್ಟಿಯನ್ನು ಅಧಿಕೃತವಾಗಿ ಬಿಡುಗಡೆ ಮಾಡಲಾಗುತ್ತದೆ. ಮುಖ್ಯವಾಗಿ ಡಬಲ್ ಎಂಟ್ರಿ, ಮರಣ ಹೊಂದಿದವರು, ಶಾಶ್ವತವಾಗಿ ಊರು ಬಿಟ್ಟವರು ಹಾಗೂ ನಕಲಿ ದಾಖಲೆ ಕೊಟ್ಟವರ ಹೆಸರನ್ನು ಕಟ್ಟುನಿಟ್ಟಿನಾಗಿ ಡಿಲೀಟ್ ಮಾಡಲಾಗುತ್ತದೆ. ಆದರೆ ಭಯ ಬೇಡ. ಓದಲು ಹೋದ ವಿದ್ಯಾರ್ಥಿಗಳು ಅಥವಾ ತಾತ್ಕಾಲಿಕವಾಗಿ ಬೇರೆಡೆ ವಾಸಿಸುವ ನೈಜ ಮತದಾರರ ಹೆಸರು ಖಂಡಿತ ಡಿಲೀಟ್ ಆಗೋದಿಲ್ಲ. ಒಂದು ವೇಳೆ ಹೆಸರು ಡಿಲೀಟ್ ಮಾಡುವುದಾದ್ರೂ ಅದಕ್ಕೂ ಮೊದಲು ಅಧಿಕೃತವಾಗಿ ಲೀಗಲ್ ನೋಟಿಸ್ ನೀಡೋದು ಚುನಾವಣಾ ಆಯೋಗಕ್ಕೆ ಕಡ್ಡಾಯವಾಗಿದೆ. ಬೂತ್ ಲೆವೆಲ್ ಆಫೀಸರ್ ಅಂತಂದ್ರೆ BLOಗಳು ಮನೆಗೆ ಬಂದು ECI ಆಪ್ ಮೂಲಕ ನಿಮ್ಮ ಒರಿಜಿನಲ್ ದಾಖಲೆಗಳನ್ನ ಪರಿಶೀಲನೆ ಮಾಡುತ್ತಾರೆ. ಅಧಿಕಾರಿಗಳು ಬಂದಾಗ ಮನೆಯಲ್ಲಿ ಇಡೀ ಕುಟುಂಬ ಇರಬೇಕಿಲ್ಲ. ಯಾರಾದರೂ ಒಬ್ರು ಎಲ್ಲರ ಒರಿಜಿನಲ್ ದಾಖಲೆಗಳನ್ನು ತೋರಿಸಿದರೆ ಸಾಕು. ವಯಸ್ಸು, ವಿಳಾಸ ಮತ್ತು ಪೌರತ್ವವನ್ನು ದೃಢೀಕರಿಸಲು ಯಾವೆಲ್ಲ ದಾಖಲೆಗಳು ಬೇಕು ಅಂತ ಈ ಚೆಕ್ಲಿಸ್ಟ್ ನೋಡಿ ಸಿದ್ಧವಾಗಿಟ್ಕೊಳ್ಳಿ. ವಿಳಾಸದ ಪ್ರೂಫ್ಗಾಗಿ ಬ್ಯಾಂಕ್ ಪಾಸ್ಬುಕ್, ಇತ್ತೀಚಿನ ಕರೆಂಟ್ ಬಿಲ್ ಅಥವಾ ರಿಜಿಸ್ಟರ್ಡ್ ರೆಂಟಲ್ ಅಗ್ರಿಮೆಂಟ್ ಅನ್ನು ನೀವು ಬಳಸಬಹುದು. ದಯವಿಟ್ಟು ಗಮನಿಸಿ, ಆಧಾರ್ ಕಾರ್ಡ್ ಕೇವಲ ನಿಮ್ಮ ಗುರುತಿನ ಚೀಟಿಯೇ ಹೊರತು ಅದು ಭಾರತೀಯ ಪೌರತ್ವವನ್ನು ಸಾಬೀತುಪಡಿಸುವ ಪುರಾವೆ ಅಲ್ಲ. ಪೌರತ್ವದ ಪರಿಶೀಲನೆಗಾಗಿ ನೀವು ನಿಮ್ಮ ತಂದೆತಾಯಿಯ ವೋಟರ್ ಐಡಿ, ಬರ್ತ್ ಸರ್ಟಿಫಿಕೇಟ್ ಅಥವಾ ಹಳೆಯ ರೇಷನ್ ಕಾರ್ಡ್ ಅನ್ನು ತೋರಿಸಬೇಕಾಗಬಹುದು. ಹೊಸ ಎಂಟ್ರಿ, ಡಿಲೀಟ್ ಅಥವಾ ವಿಳಾಸದ ತಿದ್ದುಪಡಿಗಾಗಿ ಆನ್ಲೈನ್ ಮತ್ತು ಆಫ್ಲೈನ್ನಲ್ಲಿ ಫಾರಂ 6, 7 ಮತ್ತು 8 ಸರಿಯಾಗಿ ಉಪಯೋಗಿಸಿಕೊಳ್ಳಿ. ಪ್ರಕ್ರಿಯೆ ವೇಗಗೊಳಿಸಲು BLO ಬರುವ ಮುನ್ನವೇ ವೋಟರ್ ಹೆಲ್ಪ್ಲೈನ್ ಆಪ್ ಬಳಸಿ ನಿಮ್ಮ ದಾಖಲೆಗಳನ್ನು ಡಿಜಿಟಲ್ ಆಗಿ ಕೂಡ ಅಪ್ಲೋಡ್ ಮಾಡಬಹುದು. ಆಗಸ್ಟ್ 5ರಂದು ಬಿಡುಗಡೆಯಾಗುವ ಕರಡು ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನು ತಪ್ಪದೇ ಚೆಕ್ ಮಾಡಿ. ಆಕ್ಷೇಪಣೆ ಇದ್ದರೆ ತಿಳಿಸಲು 1 ತಿಂಗಳ ಕಾಲಾವಕಾಶವಿರುತ್ತದೆ. ನಿಮ್ಮ ಪ್ರಜಾಪ್ರಭುತ್ವದ ಹಕ್ಕನ್ನು ಉಳಿಸಿಕೊಳ್ಳಲು ಇಂದೇ ದಾಖಲೆಗಳನ್ನು ಸಿದ್ಧಪಡಿಸಿಕೊಳ್ಳಿ. ಈ ಉಪಯುಕ್ತ ಮಾಹಿತಿಯನ್ನು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ.